ಮಾಮ, ನನ್ನ ತಂಗಿನ ಹುಷಾರ್ ಮಾಡಿದ್ರಿ. ಜನ್ಮ ಜನ್ಮಗಳ ಋಣ ಇದೆ ನಿಮ್ ಮೇಲೆ, ಯಾವತ್ತೂ ತೀರ್ಸೋದಕ್ಕಾಗೋದಿಲ್ಲ. ಲಕ್ಕಪ್ಪ, ಅಂತೂ ಹುಷಾರಾದ್ಲಲ್ಲ ಅವಳು. ಹಾ, ಎಲ್ಲ ಸರಿ ಹೋಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. ಅವಳ ಬಗ್ಗೆ ಅಂತೂ ಒಂಚೂರು ಚಿಂತೆ ಮಾಡಬೇಡ. ಹಾ, ನಾನು ಆಶೀರ್ವಾದ ಮಾಡಿದ್ದೀನಲ್ವಾ. ಮದುವೆ ಗಿದ್ವೆ ಮಾಡ್ಕೊಂಡು ಅವಳ ಮನೇಲಿ ಸುಖವಾಗಿ ಸಂಸಾರ ಮಾಡ್ತಾಳೆ ನೋಡು. ತಲೆನೇ ಕೆಡಿಸ್ಕೋಬೇಡ ನೀನು. ಮಾಮ, ಅಣ್ಣ ಮತ್ತೆ ಅದಕ್ಕೆ ನಿಮ್ ಸೇವೆ ಮಾಡಿದ್ದಾರೆ. ಆದ್ರೆ ನಿಮ್ ಸೇವೆ ಮಾಡೋ ಅವಕಾಶ ನನಗೆ ಸಿಗ್ಲಿಲ್ಲ. ಅದಕ್ಕೆ ನನಗೊಂದು ಆಸೆ ಇದೆ, ನಿಮ್ ಚರಣ ಸ್ಪರ್ಶ ನಮ್ಮ ಮನೆಗೆ ಆಗ್ಬೇಕು ಅನ್ನೋದು. ಬರ್ತೀನಿ ಮಗಳೇ, ಮುಂದಿನ ಸಾರಿ ಖಂಡಿತ ಬರ್ತೀನಿ. ಇಲ್ಲ ಮಾಮ, ನಾನ್ ಮೊದಲೇ ಸಾರಿ ಏನೋ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಅಣ್ಣ ನನ್ಗೋಸ್ಕರ ನಿಮ್ ಹತ್ರ ಕೇಳ್ಕೊಂಡಿದ್ದ, ಆಗ ನೀವು ಅವನ ಆಸೆಯನ್ನ ಈಡೇರಿಸಿದ್ರಿ. ನನ್ನನ್ನ ಹುಷಾರ್ ಮಾಡಿದ್ರಿ. ಅದಕ್ಕೆ ನನಗೊಂದು ಆಸೆ, ನೀವು ನಮ್ಮ ಮನೆಗೆ ಬರಬೇಕು ಅಂತ. ನಾನು ಖುದ್ದಾಗಿ ಅಡುಗೆ ಮಾಡ್ತೀನಿ ನಿಮ್ಗೋಸ್ಕರ. ಸರಿ ಕಣವ್ವ, ನಿನಗೆ ಅಷ್ಟೊಂದು ಆಸೆ ಅಲ್ವಾ, ನಾನು ಬರ್ತೀನಿ ನಿನ್ನ ಮನೆಗೆ ಊಟಕ್ಕೆ. ನಿನ್ನ ಮನಸ್ಸಿನ ಆಸೆ ಈಡೇರ್ಲಿ. ಹಾ, ಹೋಗಿ ಈಗ. ಹಾ, ಆಶೀರ್ವಾದ ಇದೆ, ಸುಖವಾಗಿರಿ. ಹೊರಡಿ. ನೋಡಿದ್ರಾ, ಎಷ್ಟು ವಿಚಿತ್ರ ಅಲ್ವಾ? ಏನ್ ಮಾಡಬೇಕಾಗಿತ್ತು ಆ ಅಣ್ಣ? ಒಂದ್ ವೇಳೆ ತಂಗಿ ಜೀವನ ಪೂರ್ತಿ ಹೀಗೆ ಇರೋಳಾಗಿದ್ರೆ ಅವಳಿಗೂ ಕಷ್ಟ ಇರುತ್ತೆ ಅಲ್ವಾ? ಅವಳಿಗೂ ಕಷ್ಟ ಇಲ್ಲ, ಇವ್ರಿಗೂ ಕಷ್ಟ ನಿಭಾಯಿಸಿರ್ತಾ ಇದ್ರು. ಹ, ಆದ್ರೆ ಕಷ್ಟನೇ ಆಗಿರ್ತಾ ಇತ್ತು ಅಲ್ವಾ? ಮೂಳೆ ಮಹಾರಾಜರಿಂದಾಗಿ ಹುಷಾರಾದ್ಲು ಅವಳು. ಆಗ್ಲಿ, ಒಳ್ಳೇದಾಯ್ತು ಅಂತಾಯ್ತು. ಮಾಮ, ಆ ಅರ್ಚಕ ಇವನ ಹತ್ರ ಪೂಜೆ ಮಾಡ್ತೀನಿ ಅಂತ 100 ರೂಪಾಯಿ ತಗೊಂಡ. ಇಲ್ಲ ಅಂದ್ರೆ ಇದ್ರ ಮೊದ್ಲೇ ಆಗಿರ್ತಿತ್ತು. ಹೋಗ್ಲಿ ಬಿಡಪ್ಪ, ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಅದರ ಶಿಕ್ಷೆ ಅಂತೂ ಖಂಡಿತ ಸಿಗುತ್ತೆ. ನಾವೇನಕ್ಕೆ ವಿನಾಕಾರಣ ಅವನ ಬಗ್ಗೆ ಮಾತಾಡಬೇಕಿಲ್ಲಿ? ಸರಿ ದತ್ತು, ಒಂದು ವಿಷಯ ಗಮನದಲ್ಲಿಟ್ಕೋ. ಇಲ್ಲಿ ಮೇವು ಖಾಲಿ ಆಗೋಕ್ ಬಂದಿದೆ. ಹಾ, ಅಂದ ಹಾಗೆ ಜಾಗ ಬದಲಾಯಿಸೋ ವಿಚಾರ ನೋಡಿ ಬೇರೆ ಕಡೆಗೆ ಹೋಗೋಣ. ಸರಿ ಮಾಮ. ಮಾಮ, ಒಂದು ವಿಷಯ ಕೇಳಲ್ಲ? ಏನು ಕೇಳಕ್ ಹೋಗ್ಬೇಡ, ಕೆಲಸ ನೋಡ್ಕೋ. ಯಾವಾಗ ನೋಡಿದ್ರು ಮಾತಿನ ಮಧ್ಯೆ ಒಂದು ವಿಷಯ ಕೇಳಲ್ಲ ಅಂತ ಹೇಳ್ತಾ ಇರ್ತಾನೆ. ಹೋಗೋ, ಕೆಲಸ ನೋಡ್ಕೋ. ಹೋಗ್ರಪ್ಪ ಎಲ್ರು. ರಾಮ್ ರಾಮ್ ಗುರುಜಿ. ರಾಮ್ ರಾಮ್. ಹೇಳಿ, ಏನ್ ಸಮಾಚಾರ? ಹುಷಾರಾಗಿದ್ದೀರಾ ಈಗ ನೀವು? ನನಗೇನಾಗಿದೆ? ಏನಾಗಿದೆ? ಅಲ್ಲ, ಅದು ಮಲ್ಕೊಂಡಿದ್ರಲ್ವಾ ನೀವು? ಮಲ್ಕೊಂಡಿದ ತಕ್ಷಣ ಹುಷಾರಿಲ್ಲ ಅಂತಾನಾ? ನಾನು ಹುಷಾರಾಗಿದ್ದೀನಿ. ನೀನ್ ಹೇಳು, ನಿನ್ಗೇನ್ ಕೆಲ್ಸ ಇತ್ತು? ಇಲ್ಲ, ಕೆಲಸ ಅಂತ ಏನೂ ಇಲ್ಲ. ಎಲ್ಲಿ ಹೊರಟಿದ್ದೀರಾ ನೀವು? ಎಲ್ಲೋ ಇಲ್ಲ, ಸುಮ್ಮನೆ ಹೀಗೆ ಹೊರಟಿದೀವಿ. ನಿನ್ಗ್ಯಾಕೆ? ಅದು ತಟ್ಟೆ ತಗೊಂಡು ಹೋಗ್ತಾ ಇದ್ದೀರಲ್ವಾ? ಊರ್ ದೇವಸ್ಥಾನ ಅಂತೂ ಈ ದಾರಿಲಿಲ್ಲ, ಅದಕ್ಕೆ ಕೇಳಿದೆ. ಅದು ನಾವು ದರ್ಶನಕ್ಕಂತ ಹೊರಟಿದ್ದೀವಿ. ಎಲ್ಲಿಗೆ? ಯಾರ್ದು? ನೀನ್ ಸ್ವಲ್ಪ ಅತಿಯಾಗಿ ವಿಚಾರಣೆ ಮಾಡ್ತಾ ಇದೀಯ ಅಂತ ಅನ್ನಿಸ್ತಾ ಇಲ್ವೇನೋ ನಿನ್ಗೆ? ಅದಾಗಲ್ಲ.
ನೀವ್ ಯಾವತ್ತೂ ಜೊತೆಲಿ ಹೋಗಿದ್ ನೋಡೇ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ಇನ್ಮೇಲೆ ಎಲ್ಲ ಕೆಲ್ಸಗಳನ್ನ ನಿನ್ನ ಕೇಳ್ಕೊಂಡೇ ಮಾಡ್ತೀನಿ ನಾನು. ಹಾ, ನಿನಗ್ ಬೇರೆ ಏನು ಕೆಲ್ಸ ಇಲ್ವಾ? ಹೋಗೋ, ಸುಮ್ನೆ ಬೇಡದೇ ಇರೋ ಪ್ರಶ್ನೆ ಕೇಳ್ತೇನೆ, ಹೋಗೋ. ಸರಿ, ನಾನಿನ್ ಹೊರಡ್ತೀನಿ. ರೀ, ಅವ್ರಿಗ್ಯಾಕೆ ಹಾಗೆ ಹೇಳಿದ್ರಿ? ಅದು ನಾವು ಒಂದ್ ಒಳ್ಳೆ ಕೆಲ್ಸಕ್ಕೆ ಅಂತ ಹೊರಟಿದ್ದೇವೆ. ಇಷ್ಟಕ್ಕೂ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಏನೂ ಇಲ್ಲ. ನೀನ್ ಕೂಡ ಯಾರಿಗೂ ಏನೋ ಹೇಳೋದಕ್ಕೆ ಹೋಗ್ಬೇಡ. ಇರ್ಲಿ, ಹೋಗ್ಲಿ ಬಿಡಿ. ನಡೀರಿ. ನಡೆ. ಅಕ್ಕ, ತುಂಬಾ ದಿನದ ನಂತರ ಮನೆಯಿಂದ ಆಚೆ ಬಂದಿದ್ದೀರಾ? ಹೌದು. ಮತ್ತೆ ಎಲ್ಲ ಚೆನ್ನಾಗಿದೆ ತಾನೇ? ಹೌದು. ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲೂ ಇಲ್ಲ, ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ. ಮಾಮಾರ್ ಜಾಗಕ್ಕೆ ಹೋಗ್ತಾ ಇದ್ದೀರಾ? ನಮ್ಗೇನಾದ್ರೂ ಹೊರತಾಗಿ ಬೇರೆ ಕೆಲ್ಸ ಇಲ್ವಾ ಏನು? ಅದು ಹಾಗಲ್ಲ, ನಾನ್ ಅನ್ಕೊಂಡೆ ನೀವು ಆರತಿ ತಟ್ಟೆ ತಗೊಂಡು ಹೋಗ್ತಾ ಇದ್ದೀರಲ್ವಾ? ಯಾರಾದ್ರೂ ಹೇಳಿದಾರ ನಿಮ್ಗೆ ನಾವು ಮನೆಯಿಂದ ಆಚೆ ಬಂದ್ರೆ ನಮ್ಮನ್ ವಿಚಾರಣೆ ಮಾಡ್ಬೇಕು ಅಂತ? ಇಲ್ಲ ರೀ, ಹಾಗೆ ಕೇಳ್ತಾ ಇದ್ದೀರಾ? ನಿನ್ ಗಂಡ ಕೂಡ ಸಿಕ್ಕಿದ್ನಲ್ಲ ಈ ಮೊದ್ಲು. ನಿಮ್ಗೆ ಮೈ ಹುಷಾರಾಗಿದೆ ಅಲ್ವಾ ಈಗ? ನಾನ್ ಚೆನ್ನಾಗಿ ಆರೋಗ್ಯವಾಗಿದ್ದೇನೆ, ನನಗೇನು ತೊಂದರೆ ಆಗಿಲ್ಲ. ಇನ್ನು ಏನಾದ್ರೂ ವಿಚಾರಿಸೋದಿದ್ಯಾ? ಹಾ, ಇಲ್ಲ ಇಲ್ಲ. ಗೋದಾ, ನೀನ್ ಹೊರಡು. ರೀ, ಹಾ, ದೇವ್ರ ಕೆಲ್ಸಕ್ಕೆ ಅಂತ ಹೋಗ್ತಾ ಇದೀವಲ್ವಾ, ಅಂದ್ಮೇಲೆ ಹೇಳೋದಕ್ಕೆ ಏನ್ ತೊಂದ್ರೆ? ನಿನ್ಗೆ ಅರ್ಥ ಆಗಲ್ಲ ಕಣೆ ಅದು. ನಡಿ. ಮಾಮ, ದಿನಸಿ ಖಾಲಿ ಆಗೋಕ್ ಬಂದಿದೆ, ಏನ್ ಮಾಡಬೇಕು? ನಿನಗೆ ಹೇಳಿದ್ದೀನಲ್ವಾ, ಇಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋದಿಲ್ಲ ನಾವು ಅಂತ. ಹ, ಇಲ್ಲಿ ಮುಂದಿನ ದಿನಗಳು ಸರಿ ಕಾಣಿಸ್ತಾ ಇಲ್ಲ ನನಗೆ. ಏನಾಯ್ತು ಮಾಮ? ಏನಿಲ್ಲ, ಈ ಬೇಸಿಗೆಯನ್ನ ಹೇಗ್ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದೇವ ವಿಠಲ ವಿಠಲ. ಓ ಮಾಮ, ಪ್ರತಿ ವರ್ಷ ಬೇಸಿಗೆ ಇದ್ದಾಗೆ ಇದೆ, ಅದ್ರಲ್ಲೇನಿದೆ? ನದಿಗಳು ಬತ್ತಿ ಹೋಗ್ತಾ ಇವೆ. ಇನ್ನು ಮನುಷ್ಯರು ಕೂಡ ತಲೆ ಕೆಟ್ಟಿರೋ ತರ ಮರಗಳನ್ನ ಕಡಿತಾ ಇದ್ದಾರೆ. ಮಳೆ ಕಡಿಮೆ ಆಗಿದೆ. ಮನುಷ್ಯರಿಗಂತೂ ಕಷ್ಟ ಇದ್ದೇ ಇದೆ, ಆದ್ರೆ ಮೂಕ ಪ್ರಾಣಿಗಳ ಸ್ಥಿತಿ ಅಂತೂ ಇನ್ನೂ ಕಷ್ಟ ಇದೆ. ಮಾಮ, ನಾವಾದ್ರೂ ಏನ್ ಮಾಡೋಕ್ಕಾಗತ್ತೆ ಈಗ? ಏನಿಲ್ಲ ಕಣಪ್ಪ, ಮನುಷ್ಯನಲ್ಲಿ ಪರಮೇಶ್ವರನ ಮೇಲೆ ಭಕ್ತಿ ಮೂಡ್ತು ಅಂತಂದ್ರೆ ಆಗ ಏನೋ ಒಂಚೂರು ಒಳ್ಳೇದಾಗ್ಬೋದು. ನಡಿ, ಬೇಗನ ತಯಾರಿ ಮಾಡು, ಪೂಜೆ ಮಾಡಿ ಮುಗಿಸೋಣ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾವು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತಗೊಂಡ್ ಬಂದಿದೀವಿ, ಆದ್ಮೇಲೆ ಬಾವಿ ಹತ್ರ ಯಾಕೆ ಪೂಜೆ ಮಾಡ್ಬೇಕು? ಯಾವ ಕೆಲ್ಸಕ್ಕೆ ಅಂತ ಬಂದಿದ್ದೀವೋ ಅದನ್ ಮಾಡು ಮೊದ್ಲು. ನೀವು ಪ್ರತಿ ಸರಿ ಹೀಗೆ ಏನಾದ್ರೂ ಹೇಳ್ತೀರಾ? ನಿನ್ ಬೇಡದೇ ಇರೋ ಪ್ರಶ್ನೆಗಳನ್ನ ಕೇಳ್ತೀಯ, ನಾನ್ ಏನು ಹೇಳೋದು ನಿನಗೆ? ಸರಿ, ಇಲ್ಲಿ ನೋಡು, ಈಗ ಈ ಪೂಜೆ ಮಾಡಿ ಮುಗಿಸ್ತಾ ಇದ್ದ ಹಾಗೆ ನಾನು ಪೂರ್ತಿಯಾಗಿ ಹುಷಾರಾಗ್ಬಿಡ್ತೀನಿ. ಎಲ್ಲ ಅನಾರೋಗ್ಯ ತೊಂದ್ರೆ ಹೊರಟೋಗುತ್ತೆ. ನೋಡು, ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಮಾಟ ಮಂತ್ರ ಮಾಡಿದ್ರು ಕೂಡ ಉಪಯೋಗ ಆಗಲ್ಲ. ರೀ,
ಯಾರು ಯಾಕೆ ನಿಮಗ್ ತೊಂದರೆ ಕೊಡ್ತಾರೆ? ಯಾರಾದ್ರೂ ನಿಮ್ ಬೆನ್ ಹಿಂದೆ ಬಿದ್ದಿದಾರಾ? ಅದು ನಿನಗೆ ಅರ್ಥ ಆಗಲ್ಲ. ಯಾರ್ಯಾರು ಏನೇನ್ ಮಾಡ್ತಾ ಇರ್ತಾರೆ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹೋಗ್ಲಿ ಬಿಡಿ. ಸರಿ, ದೇವ್ರ ಸ್ಮರಣೆ ಮಾಡಿ ಹಾಗೆ ಪೂಜೆ ಶುರು ಮಾಡಿ. ತಾಯಿಯೇ ದೇವಿ, ನಿನ್ನ ಆಶೀರ್ವಾದ ಇರಲಮ್ಮ ನನಗೆ. ಮಾಮ ಅವರು ನನಗೆ ಯಾವ ಶಾಪ ಕೊಟ್ಟಿದ್ದಾರೋ ಅದರಿಂದ ಮುಕ್ತಗೊಳಿಸೋ ನನ್ನ. ಏನಾಗ್ತಾ ಇದೆ ರೀ? ರೀ, ಏನಾಗ್ತಾ ಇದೆ ನಿಮ್ಗೆ? ಏನಾಗ್ತಾ ಇದೆ ರೀ? ಎದ್ದೇಳ್ರಿ. ಅಯ್ಯೋ, ಯಾರಾದ್ರೂ ಇದೀರಾ? ಯಾರಾದ್ರೂ ಸಹಾಯ ಮಾಡಿ. ಯಾರಾದ್ರೂ ಇದೀರಾ? ಅಯ್ಯೋ, ನಮಗ್ ಯಾರಾದ್ರೂ ಸಹಾಯ ಮಾಡಿ. ನೋಡಿ ಅವ್ರಿಗೆ ಏನಾಯ್ತು ಅಂತ. ಅಯ್ಯೋ, ಯಾರಾದ್ರೂ ಬನ್ನಿ. ಅಯ್ಯೋ, ಯಾರಾದ್ರೂ ಬಂದ್ ನೋಡಿ. ದಯವಿಟ್ಟು ಸಹಾಯ ಮಾಡಿ. ಇವ್ರಿಗೆ ಏನಾಗಿದೆ ಅಂತ ನೋಡಿ. ಓ ಮಾಮ, ಆ ಮಾಧು ಈ ಕಡೆನೆ ಓಡ್ ಬರ್ತಾ ಇದ್ದಾನೆ ನೋಡಿ. ಏನಪ್ಪ, ಏನಾಯ್ತು? ಏನಾಯ್ತು ಅಂತ ಹೇಳು ಮಾಮ. ಅದ್ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನಂಗೆ. ನಂಗಂತೂ ಏನು ಹೇಳಕ್ ಆಗ್ತಿಲ್ಲ ಮಾಮ. ಪೂಜೆ ಮಾಡೋನ್ ಸತ್ತೋದ ಅಲ್ವಾ? ಹೌದು ಮಾಮ. ಕೆಟ್ಟ ಕೆಲಸ ಆಯ್ತು. ಅವನು ಸ್ವಲ್ಪ ಅಹಂಕಾರ ಬಿಟ್ಟು ಇಲ್ಲಿಗೆ ಬಂದು ಮಾತಾಡಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾನೆ ಇರಲಿಲ್ಲ. ಬಂದು ಮಾತಾಡಬೇಕಾಗಿತ್ತು. ಮಾಮ, ಇಡೀ ಊರವರೆಲ್ಲ ಅವ್ನ ಮನೆ ಮುಂದೆ ಬಂದಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಮಾಮ ಹೇಳ್ದಾಗೆ ಎಲ್ಲ ಆಗ್ತಿದೆ ಅಂತ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಒಂದ್ಸರಿ ನನ್ನ ಬಾಯಿಂದ ಮಾತು ಹೊರಬಿತ್ತು ಅಂದ್ರೆ ಅದನ್ನ ನಾನು ಕೂಡ ವಾಪಸ್ ತಗೊಳಕ್ಕಾಗಲ್ಲ ಅಂತ. ಆ ಪರಿಸ್ಥಿತಿನೇ ಆಗಿತ್ತು. ಅವನ ಆಯುಷ್ಯನೇ ಅಷ್ಟಾಗಿತ್ತು ಅಂತ ಹೇಳಬೇಕು. ಬೇರೆ ಇನ್ನೇನು? ಅದಕ್ಕೆ ಹೇಳ್ತೀನಿ ಕಣಪ್ಪ, ಈ ದೇವ್ರು ದೇವಸ್ಥಾನ ನೀವ್ ಅನ್ಕೊಂಡಷ್ಟು ಸರಳ ಅಲ್ಲ. ಎಲ್ಲಿ ಭಕ್ತಿ ಭಾವ ಅನ್ನೋದು ಮನಸ್ಸಿನಿಂದ ಇರುತ್ತೋ ಅಷ್ಟೂ ಒಳ್ಳೇದು ಮನುಷ್ಯನಿಗೆ. ಇಲ್ಲ ಅಂದ್ರೆ ಬೆಂಕಿ, ಅದು ಬೆಂಕಿ. ಅಲ್ಲಿ ಆ ಮೂರ್ತಿ ಇರುತ್ತಲ್ವಾ, ಅದು ಕೇವಲ ಕಲ್ಲಿನ ಮೂರ್ತಿ ಆಗಿರಲ್ಲ. ಅದರಲ್ಲಿ ಭಗವಂತನ ಅಂಶ ಇರುತ್ತೆ.
ಪ್ರತಿದಿನ ಪೂಜೆ ಮಾಡಿ ಸಾಧನೆ ಮಾಡಿ ಜನರ ನಮಸ್ಕಾರಗಳನ್ನು ಸ್ವೀಕರಿಸಿ ಅದರ ಒಳಗಡೆ ದೈವತ್ವ ಅನ್ನೋದು ಬಂದಿರುತ್ತೆ. ಆದ್ರಿಂದ ಅಲ್ಲಿ ನಮ್ಮಂಥ ಮನುಷ್ಯರು ಮನಸ್ಸಿಗೆ ಬಂದ ಯಾವುದೋ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಅದು ಆ ಭಗವಂತ ಕೇವಲ ಅಲ್ಲಿ ಮಾತ್ರ ಇರ್ತಾನೆ ಅಂತ ಏನು ಇಲ್ಲ ರೀ. ಇಲ್ಲಿ ನಮ್ಮಂತವರ ಒಳಗೆ ಪ್ರತಿ ಜೀವಿಗಳಲ್ಲೂ ಕಣಕಣದಲ್ಲೂ ಆ ಪರಮೇಶ್ವರ ಇರ್ತಾನೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಅವನಿಗೇನು ಕಾಣಲ್ಲ ಅಂತ, ಆದ್ರೆ ಅವನಿಗೆಲ್ಲಾನು ಕಾಣ್ತಾ ಇರುತ್ತೆ. ಎಲ್ಲ ಕಡೆ ಗಮನ ಇರುತ್ತೆ ಅವನಿಗೆ. ಈಗ ಆ ದೇವರ ಪೂಜೆ ಮಾಡೋ ಪೂಜಾರಿಯ ಕಥೆನೇ ನೋಡಿ. ಇಂತಹ ಪರಿಸ್ಥಿತಿ ಯಾವತ್ತೂ ಬರ್ತಾ ಇರ್ಲಿಲ್ಲ. ಆದ್ರೆ ದೇವರ ಸ್ಥಾನದಲ್ಲಿ ಇದ್ದುಕೊಂಡು ಕೆಟ್ಟ ಕೆಲಸ ಮಾಡಕ್ ಶುರು ಮಾಡ್ದ. ಅಂದಮೇಲೆ ಅದರ ಪರಿಣಾಮ ಆಗದೆ ಇನ್ನೇನಾಗುತ್ತೆ? ಮಾಮ, ನಾವೆಲ್ಲ ಅವನ ಮನೆಗೆ ಹೋಗ್ಬೇಕಾಗತ್ತೆ. ಹೋಗಿ ನೀವು. ಏನೇ ಆದ್ರೂ ನಿಮ್ಮ ಊರಿನ ಮನುಷ್ಯ ಆಗಿದ್ದ, ದಿನನಿತ್ಯ ಒಡನಾಟ ಮಾಡೋದ್ರಲ್ಲಿ ಒಬ್ಬನಾಗಿದ್ದ. ಅವನ ಮನೆಯವರಿಗೆ ಸ್ವಲ್ಪ ಆಧಾರ ಸಿಕ್ಕ ಹಾಗಾಗುತ್ತೆ. ಹೋಗಿ, ನೀವೆಲ್ಲರೂ ಹೋಗ್ರೋ. ಅಯ್ಯೋ, ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಅಯ್ಯೋ ದೇವ್ರೆ, ಇನ್ಮೇಲೆ ಏನ್ ಮಾಡೋದು ದೇವ್ರೆ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಇವ್ರು ನನ್ ಮಾತ್ ಕೇಳಿದ್ರೆ ಸರಿ ಹೋಗೋದು. ನೋಡಿ, ಈಗಾಗಿದ್ದು ಆಗೋಯ್ತು. ನಿಮಗೆ ಚೆನ್ನಾಗಿ ಗೊತ್ತು ಇದು ಯಾವ ಕಾರಣಕ್ಕಾಗಿದೆ ಅಂತ. ಅದರಿಂದ ಈಗ ಮುಂದಿನ ಕೆಲಸ ಮಾಡಿ ಮುಗಿಸೋಣ. ಇವ್ರ ಮಾಮ ಅವ್ರ ಮಾತನ್ನ ಕೇಳ್ಬೇಕಾಗಿತ್ತು. ಅವ್ರ ಹತ್ರ ಕ್ಷಮೆ ಕೇಳ್ಬೇಕಿತ್ತು. ಇವತ್ತು ಇದೆಂತ ಅನಾಹುತ ಆಗೋಯ್ತು ದೇವ್ರೇ. ಇದು ಹೇಳೋದಕ್ಕೆ ಸರಿಯಾದ ಸಮಯ ಅಲ್ಲ, ಆದ್ರೂ ಹೇಳ್ತೀನಿ. ಮಾಮನ ಮೂರನ್ ಬಿಟ್ಟು ಯಾವಾಗ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಜಾಗ ಬದಲಾಯಿಸೋದು ಯಾರಿಗೂ ಗೊತ್ತಾಗೋದು ಇಲ್ಲ. ಅವರು ಇಲ್ಲಿಂದ ಹೋಗೋದ್ರೊಳಗೆ ನೀವು ಒಂದ್ಸತಿ ಭೇಟಿ ಮಾಡಿ ಅವ್ರನ್ನ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಹಾಗೆಲ್ಲ ಏನು ಮಾಡಬಾರದು ಅಂತ. ತುಂಬಾ ತೊಂದರೆಯಲ್ಲಿದ್ರು ಅವರು. ಹೋಗ್ಲಿ ಬಿಡಿ. ಆದ್ರೆ ಇದು ವಿಧಿಲಿಖಿತ ಆಗಿತ್ತು ಅಂತ ಅಂದ್ಕೊಳ್ಳಿ. ಮಾಮ, ನನ್ ಕಡೆಯಿಂದನೂ ತಪ್ಪೇ ಇದೆ. ನಾನಾದ್ರೂ ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಬರ್ಬೇಕಿತ್ತು. ಇಲ್ಲ ಮಗಳೇ, ನಿನ್ನ ತಪ್ಪು ಏನೂ ಇಲ್ಲ. ಅದೇನಂದ್ರೆ ಆ ಕಾಲನೇ ಹಾಗಿತ್ತು. ನಾವೇನ್ ಮಾಡ್ತಾ ಇದ್ದೀವಿ ಅಂತಾನೆ ತೋಚ್ತಾ ಇರ್ಲಿಲ್ಲ. ತಲೆನೇ ಕೆಲಸ ಮಾಡ್ತಾ ಇರ್ಲಿಲ್ಲ. ನಿನ್ನ ಗಂಡನ ತಪ್ಪು ಒಂದು ಸಾದಾ ಸೀದಾ ತಪ್ಪಾಗಿರ್ಲಿಲ್ಲ. ಅವನು ಏನು ಮಾಡಿದ್ನೋ ಅದರ ಪರಿಣಾಮ ಅಂತೂ ಹೀಗೆ ಆಗೋದೇ ಆಗಿತ್ತು ಅಲ್ವಾ? ಇವತ್ತಿನ ತನಕ ನನ್ನ ಯಾರು ಆ ರೀತಿ ಮೈ ಮುಟ್ಟಿರ್ಲಿಲ್ಲ. ಇನ್ನು ನೂಕೋ ವಿಷಯ ಅಂತೂ ಬರೋದೇ ಇಲ್ಲ. ಬೆಂಕಿಗೆ ಕೈ ಹಾಕದ ಮೇಲೆ ಕೈ ಸುಡ್ಲೇಬೇಕಲ್ವಾ? ಮಾಮ, ನಂಗಿದೆಲ್ಲ ತಡವಾಗಿ ಗೊತ್ತಾಯ್ತು. ಇವರಿಂದ ನಿಜವಾಗ್ಲೂ ತಪ್ಪಾಗಿತ್ತು. ಇದನ್ನ ಹೇಳೋ ಸಮಯ ಅಲ್ಲ. ಆದ್ರೆ ಇವ್ರ ಜೀವನ ಪೂರ್ತಿ ನನ್ನ ಮಾತನ್ನ ಯಾವತ್ತೂ ಕೇಳೇ ಇಲ್ಲ. ಇವರಿಗೆ ನಾನು ಅದೆಷ್ಟೋ ಸಾರಿ ಹೇಳಿದೆ, ಹೀಗೆ ಅನ್ಯಾಯದಿಂದ ಗಳಿಸೋ ಹಣ ಬೇಡ ಅಂತ.
ಆದ್ರೆ ಅವರು ಯಾವತ್ತೂ ನನ್ನ ಮಾತೆ ಕೇಳಿಲ್ಲ. ಅಳಬೇಡ ಮಗಳೇ. ಇವತ್ತಿನ ನಂತರ ನಿನಗೆ ಜೀವನದಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಆಗಲ್ಲ. ನನ್ನ ಆಶೀರ್ವಾದ ಇದೆ. ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರು ನೀನು. ಅವನು ನಿಂಗೆ ಸುಸೂತ್ರವಾದ ಮಾರ್ಗ ತೋರಿಸ್ತಾನೆ. ದತ್ತು, ಬಾಪು, ಚಂದು, ಇಲ್ಲಿನ ಕೆಲಸ ಎಲ್ಲ ಆಯ್ತಾ? ಹೌದು ಮಾಮ. ಸರಿ, ಹಾಗಾದ್ರೆ ಜಾಗ ಬದಲಾಯಿಸೋ ತಯಾರಿ ಮಾಡಿ. ಹಾ, ಇಲ್ಲಿಂದ ಹೊರಡೋಣ ನಾವೀಗ. ಸರಿ ಮಾಮ. ನಡಿದೆ. ರಾಮ್ 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 ರಾಮ್. ಏನ್ ರಮೇಶ್, ಅತಿಗೇನ್ ಕರ್ಕೊಂಡು ಇಲ್ಲಿಗೋ ಹೊರಟಿದ್ಯಾ? ಹೌದು. ಬೇಗನೆ ಬಂದ್ಬಿಟ್ಟಿಯಲ್ಲ. ಸ್ವಲ್ಪ ದಿನ ಮಾವ ಅವ್ರ ಮನೇಲಿ ಇದ್ಬಿಟ್ಟೆ ಬರ್ಬೋದಿತ್ತಲ್ಲ. ಅಯ್ಯೋ, ಮನೇಲೂ ಕಾಯ್ತಾ ಇದ್ರು, ಹಾಗೆ ಕೆಲ್ಸನೂ ಬಾಕಿ ಇತ್ತು. ಇಲ್ಲ ಇಲ್ಲ, ನೀನ್ ಅಲ್ಲೇ ಉಳ್ಕೊಂಡಿದ್ರೆ ಅಕ್ಕ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ಹೇಳು. ಅಯ್ಯೋ ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಅವರಿಗೂ ಅನ್ಸಿರುತ್ತೆ ಅಲ್ವಾ, ಸೊಸೆ ಯಾವಾಗ್ಲೂ ಕಣ್ಮುಂದೆ ಇರ್ಲಿ ಅಂತ. ಬೇರೆ ಏನು ಇಲ್ಲ. ಸರಿ ಸರಿ, ಪರವಾಗಿಲ್ಲ. ಕೆಲ್ಸ ಮುಗಿಸ್ಕೊಂಡ್ ಬಾ, ಆಮೇಲೆ ಭೇಟಿ ಮಾಡೋಣ. ಸರಿ, ನಾನಿನ್ ಬರ್ತೀನಿ. ಹಲಸಿದ್ದನಾಥಪ್ಪ, ಇವತ್ತು ನೀವು ಪಶ್ಚಿಮದ ದಿಕ್ಕಿನ ಕಡೆಗೆ ಹೋಗೋ ಆದೇಶ ಕೊಟ್ಟಿದ್ದೀರಾ. ಅದ್ರ ಹಿಂದೆ ಏನಾದ್ರೂ ಕಾರಣ ಇದ್ದೇ ಇರುತ್ತೆ ಅಲ್ವಾ? ಮೋಳೆ ಮಹಾರಾಜರೇ, ಇದೆಷ್ಟು ದೊಡ್ಡ ಪರ್ವತ. ಹಾ, ಎಷ್ಟೇ ಕಷ್ಟಪಟ್ಟರು ಕೂಡ ಮುಗಿಯೋದೇ ಇಲ್ಲ. ಯಾರೋ ಕರಿತಾ ಇದ್ದಾರೆ ನನ್ನ. ಅವರಿಗೋಸ್ಕರ ಹೋಗ್ಲೇಬೇಕಾಗುತ್ತೆ. ರೀ, ಬಿಸಿಲು ನೆತ್ತಿಗೇರ್ತಾ ಇದೆ. ಇನ್ನೂ ಇವರಿಬ್ರು ಬರ್ಲಿಲ್ಲ. ಅಯ್ಯೋ, ಬರ್ತಾರೆ ಬಿಡು, ದಾರಿ ಮಧ್ಯೆ ಇರ್ಬಹುದು. ನಮ್ ರಮೇಶನ್ಗೆ ಏನೂ ಅರ್ಥ ಆಗಲ್ಲ ನೋಡಿ. ಅಲ್ಲಿ ಮಾವನ್ ಮನೇಲಿ ಕೂತಿರ್ಬೇಕು, ಉಪಚಾರ ಮಾಡಿಸ್ಕೊಳ್ತಾ. ಅಯ್ಯೋ, ಅಳಿಯಂದ್ರು ಅಂದ್ಮೇಲೆ ಅವ್ರಿಗೋಸ್ಕರ ಅಷ್ಟಂತೂ ಮಾಡೇ ಮಾಡ್ತಾರೆ. ತುಂಬಾ ಮಾಡ್ತಾರಲ್ವಾ? ನನ್ ಮಗನ್ಗೆ ಬಂಗಾರದ ಕಡ್ಗ ಹಾಕಿ ಅಂತ ಹೇಳಿದ್ದೆ, ಹಾಕಿದ್ರ ಅವರು? ಅಯ್ಯೋ, ಹೀಗ್ಯಾಕೆ ಆಡ್ತಿದ್ಯೆ? ಅಷ್ಟಕ್ಕೂ ದೇವ್ರು ಏನ್ ಕಡಿಮೆ ಮಾಡಿದ ನಮ್ಗೆ? ಸೊಸೆ ಮನೆ ಕಡೆ ಅವ್ರ ಪರಿಸ್ಥಿತಿ ಅಷ್ಟೊಂದ್ ಚೆನ್ನಾಗಿಲ್ಲ. ಈಗ ತಾನೇ ಮದ್ವೆಗೆ ಅಂತ ಅಷ್ಟೊಂದ್ ಖರ್ಚು ಮಾಡಿದ್ದಾರೆ. ಇಲ್ ನೋಡಿ, ತುಂಬಾ ಅವ್ರನ್ನ ವಹಿಸ್ಕೊಂಡ್ ಮಾತಾಡ್ಬೇಡಿ. ನಾಳೆ ಇದೇ ಸೊಸೆ ನಿಮ್ ತಲೆ ಮೇಲೆ ಕೂತ್ಕೊಂಡ್ ಮೆರಿತಾಳಲ್ವಾ, ಅವಾಗ ಅರ್ಥ ಆಗತ್ ನಿಮ್ಗೆ. ಈ ಮನುಷ್ಯರು ಹೇಗ್ ಆಡ್ತಾರೆ ಅಂದ್ರೆ, ಇವರು ಶಾಶ್ವತವಾಗಿ ಇಲ್ಲೇ ಇರೋದಕ್ ಬಂದಿದ್ದಾರೇನೋ ಅನ್ಸುತ್ತೆ. ಎಲ್ಲಾನು ಬಿಟ್ಬಿಟ್ಟು ಮೇಲಕ್ಕೆ ಹೋಗ್ಬೇಕಾಗುತ್ತಪ್ಪ. ಮನುಷ್ಯರ ನಡುವಿನ ಪರಸ್ಪರ ಆತ್ಮೀಯತೆ, ಪ್ರೀತಿ, ಹೊಂದಾಣಿಕೆ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ.
ಹೇ ಹೊರಗಡೆ ಬಾರೆ, ಯಾರು ಬಂದಿದ್ದಾರೆ ನೋಡು. ಬನ್ನಿ, ಅಂತೂ ಬಂದ್ರ. ಹೊತ್ತು ಗೊತ್ತು ಇದೆಯೋ ಇಲ್ವೋ ನಿಮ್ಗೆ? ನಾವು ಬೇಗನೆ ಹೊರಟ್ವಿ, ಸ್ವಲ್ಪ ಕೆಲಸ ಇತ್ತು ಆಚೆ. ಇವನಿಗಂತೂ ಅರ್ಥ ಆಗಲ್ಲ, ನಿನ್ಗೂ ಅರ್ಥ ಆಗಲ್ವೇನು? ಅತ್ತೆ, ಇವ್ರಿಗೋಸ್ಕರ ಊಟ ತಯಾರಿ ಮಾಡ್ತಾ ಇದ್ದೆ, ಅದಕ್ಕೆ ಇಷ್ಟ ತಡ ಆಯ್ತು. ಮಾಡು ಮಾಡು. ಇಲ್ಲಿ ಸರಿಯಾದ ಸಮಯಕ್ಕೆ ಮನೆಗ್ ಬಂದಿದ್ರೆ ಊಟ ಸಿಗ್ತಿರ್ಲಿಲ್ವಾ ನಿನ್ಗೆ? ಅಯ್ಯೋ ಹೋಗ್ಲಿ ಬಿಡು, ಅಷ್ಟೊಂದು ಬಿಸಿಲಲ್ಲಿ ಅಲ್ಲಿಂದ ಬಂದಿದ್ದಾರೆ. ಮೊದಲು ಮನೆ ಒಳಗಡೆ ಬರ್ಲಿ. ಹೋಗು ಮಗಳೇ, ನಿನ್ ಮನೆ ಒಳಗೆ ಹೋಗು. ರಮೇಶ, ನಿಮ್ಮ ಅತ್ತೆ ಮನೆ ಕಡೆಯವರೆಲ್ಲ ಚೆನ್ನಾಗಿದ್ದಾರಲ್ವೇನೋ? ಹೌದು, ಚೆನ್ನಾಗಿದ್ದಾರೆ. ಆದ್ರೆ ಇನ್ನೂ ಮಗು ಆಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಪಾಂಡುರಂಗನ್ ಮನ್ಸಲ್ಲಿ ಏನಿರುತ್ತೋ ಅದೇ ಆಗತ್ತೆ. ಯಾವ ಮನೆಯಲ್ಲಿ ಪರಸ್ಪರ ಪ್ರೀತಿ ಇರೋದಿಲ್ವೋ ಅಲ್ಲಿ ಜಗಳ ಆಗುತ್ತೆ. ಎಲ್ಲಿ ಮನೆಯ ಲಕ್ಷ್ಮಿ ಸುಖವಾಗಿರಲ್ವೋ ಅಲ್ಲಿ ದೇವರು ಯಾವತ್ತೂ ಕಾಲಿಡೋದೇ ಇಲ್ಲ. ಏನಾಯ್ತು ಮಾಮ? ಅದು ಅಲ್ಲಿ ಕಾಡಿನ ಮಧ್ಯೆ ಏನೋ ನಡೀತಾ ಇದೆ. ಯಾರೋ ಒಬ್ರು ಅಲ್ಲಿ ನಿಂಬೆ ಹಣ್ಣು ದಾರ ತಗೊಂಡು ಕೂತಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ಆದ್ರೆ ಮಾಮ, ಅವ್ರೇನಾದ್ರೂ ನನ್ನ ವಿಚಾರಿಸಿದ್ರೆ ನಾನು ಏನು ಅಂತ ಹೇಳ್ಬೇಕು ಅವ್ರಿಗೆ? ಯಾಕೆ ಬಂದಿದ್ಯಾ ಅಂತ ಕೇಳಿದ್ರೆ ನನ್ನ ಹೆಸರು ಹೇಳು, ಹೇಳು ನನ್ನ ಕಡೆ ಜನರು ಅಂತ. ಭಯ ಪಡ್ತಾ ಇದ್ಯಾ ಏನು? ಇಲ್ಲ ಇಲ್ಲ ಮಾಮ, ನಾನು ಹೋಗ್ತೀನಿ. ಚಂದು, ನೀನು ಹೋಗಿ ನೋಡಪ್ಪ. ಸರಿ ಮಾಮ. ಹೋಗಿ. ಬೇಗನೆ ವಾಪಸ್ ಬಂದ್ರೋ? ಸರಿ ಮಾಮ. ಅಯ್ಯೋ, ಏನ್ ನೋಡ್ತಾ ಇದ್ಯಾ? ಮಾತಾಡೋದಕ್ ಬರಲ್ವಾ ನಿನಗೆ? ಏನಾಯ್ತೀಗ? ನೀವಿದ್ರ ಮಧ್ಯ ಬರ್ಬೇಡಿ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಅಯ್ಯೋ, ನಾನು ಇಲ್ಲೇ ಇದ್ದೀನಲ್ವಾ. ಇಷ್ಟಕ್ಕೂ ಯಾವ ಕಾರಣಕ್ಕೆ ಇಷ್ಟೆಲ್ಲ ಹೇಳ್ತಾ ಇದೀಯ ನೀನ್ ಅವಳಿಗೆ? ಅಯ್ಯೋ, ಎಲ್ಲಾನು ಹೇಳ್ಬೇಕಾ ನಿಮ್ಗೆ? ಈ ರಮೇಶನು ಎಲ್ಲಿಗೆ ಹೋಗಿದಾನೋ ಏನೋ. ಈ ಹುಡುಗನ್ಗೆ ಮನೇಲಿ ಕಾಲ್ ನಿಲ್ಲೋದಿಲ್ಲ. ಅಯ್ಯೋ, ಎಲ್ ಸುತ್ತಾಡ್ತಿದ್ಯೋ? ಎಲ್ಲೂ ಇಲ್ಲ. ಅಯ್ಯೋ, ಮತ್ತೆ ಬಂದಾಗಿಂದ ಎಲ್ಲಿ ಹೋಗಿದ್ದೆ? ಅದು ಅವ್ವ, ಅದೇನಾಯ್ತು ಅಂದ್ರೆ. ಇಲ್ಲಿ ನೋಡು, ಅದೆಲ್ಲ ಹೋಗ್ಲಿ ಬಿಡು. ಬಾಯಿ ಇಲ್ಲಿ ನನ್ ಮುಂದೆ ಕೂತ್ಕೋ, ನಾನ್ ಮಾತಾಡ್ಬೇಕು. ಹೇಳು. ಇಲ್ಲಿ ನೋಡು ರಮೇಶ, ನನಗ್ ನನ್ನ ವಂಶ ಬೆಳಗೋಕೆ ವಾರಸ್ದಾರ ಬೇಕು. ಕೇಳಿಸ್ತಾ ಕಿವಿಗ್ ನಿನ್ಗೆ?
ಈಗ ಅತಿ ಆಯ್ತು. ಮತ್ತೇನವ, ಏನಾಯ್ತು ತವ್ರ ಮನೆಗೆ ಹೋದಾಗ? ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ನಾನ್ ನನ್ನ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ. ಅಲ್ಲ ಅವ್ವ, ಈಗ ಯಾಕೆ ಹೇಳ್ತಾ ಇದೀಯ ನೀನು? ನೀನ್ ಸುಮ್ನೆ ಕೂತ್ಕೋ. ನೀನ್ ಅವಳ ಪರವಾಗಿ ಮಾತಾಡ್ಬೇಡ. ನಾನು ಏನ್ ಹೇಳ್ತೀನೋ ಅದನ್ನ ಸುಮ್ನೆ ಕೇಳ್ಬೇಕು. ಮತ್ತೇನವ ನೀನು? ಏನ್ ಹೇಳ್ದೆ ಹೊರಗಡೆ ಹೋಗಿ? ಏನ್ ತೀರ್ಮಾನ ಮಾಡ್ಕೊಂಡ್ ಬಂದಿದ್ಯಾ? ಏನಾಗತ್ತೆ ಹೊರಗಡೆ ಹೋದ್ರೆ? ನಿಂಗೆ ಹೇಳಿದ್ನಲ್ವ ರಮೇಶ್, ಸುಮ್ನೆ ಇರು ಅಂತ. ಇವತ್ತೇ ಹೇಳ್ತೀಯಾ? ನೀವ್ ಹೇಗ್ ಹೇಳ್ತಿರೋ ಹಾಗೆ ಅತ್ತೆ. ಇಷ್ಟಕ್ಕೆ ನನ್ ಮನೆಯಿಂದ ಆಚೆ ಹಾಕ್ಬೇಡಿ. ಅಯ್ಯೋ, ನಿನ್ಯಾರ ಮನೆಯಿಂದ ಆಚೆ ಹಾಕ್ತಾರೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು. ನಂಗ್ ಮೊದ್ಲು ಹೇಳು, ನಾನು ಎಲ್ಲಿವರೆಗೂ ಕಾಯ್ಬೇಕು ಅಂತ. 16 ಸೋಮವಾರದ ಉಪವಾಸ ವೃತ ನಡೀತಾ ಇದೆ ನಂದು. ಅದ್ ಪೂರ್ತಿ ಆಗೋ ತನಕ ಆದ್ರೂ ಇರಿ. ಅದ್ಯಾವಾಗ ಪೂರ್ತಿ ಆಗುತ್ತೆ? ಸದ್ಯದಲ್ಲೇ ಆಗುತ್ತೆ. ಕೇವಲ 2 ಸೋಮವಾರ ಬಾಕಿ ಇದೆ. ಇಲ್ ನೋಡು, ಎಲ್ರು ಎದ್ರು ನಿನಗೆ ಹೇಳ್ತಾ ಇದ್ದೀನಿ, 2 ಸೋಮವಾರ ಆಗೋವರೆಗೂ ಕಾಯ್ತೀನಿ ನಾನು. ಆಮೇಲೆ ನನ್ನ ಮಗನ್ಗೆ ನೇರವಾಗಿ 2ನೇ ಮದುವೆ ಮಾಡ್ತೀನಿ. ಏ, ಏನಪ್ಪ, ಏನ್ ಬೇಕಿತ್ತು? ಏನಿಲ್ಲ. ಮತ್ತೆ ಇಲ್ಲಿ ಯಾಕೆ ಬಂದಿದ್ದೀರಾ? ಏನಿಲ್ಲ, ಅದು ಅದು ಇದ್ದು ಅಂದ್ರೆ ಏನು? ಸುಮ್ಮನೆ ತೆಪ್ಪಿಗಿಲ್ ಕುತ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲಿಂದ ಹೊರಡಿ. ಬರ್ತೀವಿ ನಾವು. ಮಾಮ, ಬಾಪು ಮತ್ತೆ ಚಂದು ಆಗ್ಲೇ ಹೋಗಿದ್ದಾರೆ, ಆದ್ರೆ ಇನ್ನೂ ವಾಪಸ್ ಬಂದಿಲ್ಲ. ನಾನು ಹೋಗಿ ನೋಡ್ಕೊಂಬರ್ಲ ಮಾಮ? ಇದೊಳ್ಳೆ ಚೆನ್ನಾಗಿದೆ. ಇವರು ಅಲ್ಲಿದ್ದಾರೆ, ನೀನು ಅಲ್ಲೇ ಹೋಗ್ಬಿಡು. ಅದು ಹಾಗಲ್ಲ ಮಾಮ. ಆದ್ರೆ ಅಯ್ಯ, ಬರ್ತಾರೆ ಬಿಡು. ಅವರೇನ್ ದೂರ ಹೋಗಿಲ್ವಲ್ಲ ಮತ್ತೆ. ಮತ್ತೆ ಓ ಮಾಮ, ನೀವ್ ಹೇಳ್ದಾಗೆ ಆಯ್ತು ಅಲ್ಲಿ. ಅಯ್ಯೋ, ಸ್ವಲ್ಪ ಅರ್ಥ ಆಗ ಹೇಳೋ ಬಾಪು. ಅಯ್ಯೋ, ಅಲ್ಲಿ ಕಾಡಲ್ಲಿ ಒಬ್ಬ ಮನುಷ್ಯ ಕೂತಿದ್ದ, ಮತ್ತೆ ಅವನ ಎದುರಿಗೆ 8-10 ಜನ ಕೂತಿದ್ರು. ಹೌದು ಮಾಮ. ಮತ್ತೆ ಮಾಮ, ಅಲ್ಲಿ ನಿಂಬೆ ಹಣ್ಣು, ದಾರ, ತೆಂಗಿನಕಾಯಿ ಎಲ್ಲಾನು ಇಟ್ಟಿದ್ರು. ಆ ಮನುಷ್ಯ ಅಲ್ಲಿ ಏನೇನೋ ಮಾಡ್ತಾ ಇದ್ದ ಮಾಮ. ಮಾಮ, ಇದಂತೂ ದೊಡ್ಡ ತೊಂದರೆ ಆಯ್ತು ಅಂತ ನೋಡಿ. ಅದು ಮಾಮ, ಅವನು ನಮ್ಮನ್ನ ನೋಡ್ದ, ನಾವು ಸ್ವಲ್ಪ ಗಾಬರಿ ಆದ್ವಿ. ಅವನು ಕಿರ್ಚೇಳ್ದ ನಮ್ಗೆ, ಏಯ್ ಇಲ್ಲೇ ಕೂತ್ಕೊಳ್ಳೋಕಾದ್ರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಹೊರಡಿ ಅಂದ. ನಾವು ಅದಕ್ಕೆ ಅಲ್ಲಿಂದ ಎದ್ದು ಹೊರಟು ಬಂದ್ಬಿಟ್ವಿ. ಅವ್ರು ಸ್ವಲ್ಪ ಅತಿಯಾಗಿ ಏನೋ ಮಾಡ್ತಾ ಇದ್ದಾರೆ. ನೋಡ್ಬೇಕು ಇವ್ರ ಕಡೆ ಸ್ವಲ್ಪ. ಇಲ್ಲಿ ಬಾ, ಇಲ್ಲಿ ಸ್ವಲ್ಪ. ಏನಾಯ್ತು? ಒಂದ್ ವಿಷಯ ಹೇಳ್ಬೇಕಿತ್ತು. ಏನು? ಏಕಾದಶಿ ಹತ್ರ ಬರ್ತಾ ಇದೆ.
ಅದಕ್ಕೆ ನಾನು ಏನು ಹೇಳಕೊಟ್ಟೆ ಅಂದ್ರೆ ನಾನೀಗ ಯಾತ್ರೆಗೆ ಹೋಗ್ತೀನಿ. ಈ ಸರಿ ನಾವೆಲ್ಲರೂ ಒಟ್ಟಿಗೆ ಹೋಗೋಣವಾ? ಮೊದಲು ಚಂದ್ರಭಾಗದಲ್ಲಿ ಸ್ನಾನ ಮಾಡೋಣ, ಪಾಂಡುರಂಗನ್ಗೆ ರುಕ್ಮಿಣಿ ತಾಯಿಗೆ ನಮಸ್ಕಾರ ಮಾಡೋಣ, 4 ಭಕ್ತರಿಗೆ ಊಟ ಬಡಿಸೋಣ, ಆಮೇಲೆ ವಾಪಸ್ ಬರೋಣ. ನೀನ್ ಕೂಡ ತುಳಸಿ ಹಾರ ಹಾಕೊಂಡ್ಬಿಡು. ನಿಮ್ಗೆ ನಾನೇ ಸಿಕ್ಕಿರೋದಾ? ಇಲ್ಲ ರೀ, ಈ ಕೆಲ್ಸ ಎಲ್ಲ ನನ್ನಿಂದ ಸಾಧ್ಯ ಇಲ್ಲ. ಒಳ್ಳೇದಾಯ್ತು ರಮೇಶ ನೀನ್ ಬಂದಿದ್ದು. ಕೇಳಿಸ್ಕೊಂಡ್ಯಾ ನಿಮ್ಮಪ್ಪ ಏನ್ ಹೇಳಿದ್ರು ಅಂತ? ಏನಾಯ್ತೀಗ? ಅಯ್ಯೋ, ಜೀವನ ಪೂರ್ತಿ ಎಲ್ಲಿಗೂ ಕರ್ಕೊಂಡು ಹೋಗಿರ್ಲಿಲ್ಲ, ಆದ್ರೆ ಈಗ ಹೇಳ್ತಿದ್ದಾರೆ ನನ್ನನ್ ಪಾಂಡುರಂಗನ್ ದರ್ಶನಕ್ಕೆ ಹೋಗೋಣ ಬಾ ಅಂತ. ನನ್ ತವ್ರ ಮನೆಯವರು ಇಡೀ ಲೋಕನೇ ಸುತ್ಕೊಂಡ್ ಬಂದಿದ್ದಾರೆ. ಆ ಊರ್ಗ್ ಹೋಗಾಯ್ತು, ಈ ಊರ್ಗ್ ಹೋಗಾಯ್ತು. ರೀ, ಹಾಗೆಲ್ಲ ಏನೂ ಆಗಲ್ಲ, ಅರ್ಥ ಆಯ್ತಾ? ಮತ್ತೇನ್ರಿ, ನಾನೇನ್ ಮಾಡ್ಬೇಕು? ನಿಮ್ಮ ಆಹಾರ ಹಾಕೊಂಡು ನಿಮ್ ತರ ಜಪ ಮಾಡ್ತಾ ಕೂತ್ಕೋಬೇಕಾ? ಹೌದು, ಏನ್ ಕೊಟ್ಟಿದ್ದಾನೆ ನಿಮ್ ಪಾಂಡುರಂಗ ನಮ್ಗೆ? ಅಯ್ಯೋ, ಹೀಗ್ಯಾಕೆ ಹೇಳ್ತಿದ್ಯೆ? ಬಂಗಾರದಂತ ಸಂಸಾರ ಇದೆ, ಮಗ ಇದ್ದಾನೆ, ಸೊಸೆ ಇದ್ದಾಳೆ. ಅಲ್ಲೇ ಪ್ರಾರಂಭ ಆಗಿದ್ದು. ಏನ್ರಿ, ನಿಮ್ ಪಾಂಡುರಂಗ ನಿಮ್ ಮಾತ್ ಕೇಳಲ್ವಾ? ಮನೆಗೊಂದು ಒಳ್ಳೆ ಸೊಸೆ ಯಾಕೆ ಕಳಿಸ್ಲಿಲ್ಲ ಅವನು? ಯಾಕೆ ಕೊಡ್ಲಿಲ್ಲ ನಿಮ್ ಪಾಂಡುರಂಗ ನಿಮ್ಗೆ ಆಶೀರ್ವಾದನ? ಅಥವಾ ನಿಮ್ ಭಕ್ತಿನೇ ಕಡಿಮೆನಾ? ಇಷ್ಟಕ್ಕೂ ಅಂತದೇನ್ ಕೇಳ್ಕೊಂಡಿದ್ದೀರಾ? ಅಲ್ಲಿ ಹೋಗಿ ಪೂರ್ತಿ 3 ಬಟ್ಟೆ ಆಗೋದಿದೆ ನನ್ ಮನೆ. ಅಯ್ಯೋ ಅವ್ವ, ಹಾಗೆ ಕೇಳ್ತಿದ್ಯಾ? ಏನಾಗಿದೆ ನಿನ್ಗೆ? ಅಯ್ಯೋ, ಊರೊಳಗ್ ಹೋದ್ರೆ ಕಂಡವ್ರು ಕೇಳ್ತಾರೆ ನನ್ನ ಹತ್ರ, ಯಾವಾಗ ಮೊಮ್ಮಗನ್ ಮುಖ ತೋರಿಸ್ತೀರಾ ಅಂತ, ಯಾವಾಗ ನಿಮ್ ಸೊಸೆ ಗರ್ಭಿಣಿ ಆಗ್ತಾಳೆ, ಯಾವಾಗ ನಮಗ್ ಪೇಡ ಕೊಡ್ತೀರಾ ಅಂತ. ಏನ್ ಹೇಳಿ ನಾನು ಅವ್ರಿಗೆ? ಹಾಗಂತ ದಿನ ಬೆಳಿಗ್ಗೆ ಎದ್ದು ಈ ತರ ಜಗಳ ಆಡೋದಾ? ನಾನ್ ಜಗಳ ಆಡ್ತಿದ್ದೀನಾ? ಅಯ್ಯೋ, ಕಷ್ಟ ಆಗತ್ತೆ ನನಗೆ. ನನ್ ಗಂಟ್ಲಲ್ಲಿ ಊಟ ಇಳಿತಾ ಇಲ್ಲ, ಮತ್ತೆ ನಾನ್ ಮಾತಾಡದೆ ಇದ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ಏನು? ನಾನೇನಾದ್ರೂ ಹೇಳಿದ್ರೆ ನನ್ ಕೋಪ ಕಾಣುತ್ತಷ್ಟೇ, ತಾಯಿ ಚಿಂತೆ ಕಾಣಲ್ವಾ ನಿನಗೆ? ಅದ್ಯಾರೋ ಒಂದ್ ಹೆಣ್ಣು ನೋಡಿ ಕೊರಳಿಗೆ ಗಂಟು ಹಾಕಿದ್ರು. ನಂದೇ ತಪ್ಪು, ನಾನ್ ಜಾಸ್ತಿ ಬಿಗಿ ಹಿಡ್ದು ಕೂರ್ದೆ ಇದ್ದಿದ್ದು. ಮದ್ವೆಲಿ ಬಂಗಾರ ಇಲ್ಲ, ವರದಕ್ಷಿಣೆ ಇಲ್ಲ, ವರೋಪಚಾರ ಇಲ್ಲ, ಒಳ್ಳೆ ತಯಾರಿ ಮಾಡಿಲ್ಲ, ಏನೂ ಇಲ್ಲ. ಬರೀ ಅವ್ರ ಮಾತಿಗೆ ತಲೆ ಆಡಿಸ್ತಾ ಕೂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೊಂಡ್ವಿ. ಆದ್ರೆ ಈಗ ಅಳ್ಟ ಕೂತ್ಕೊಳ್ಳೋ ಸರ್ದಿ ನಮ್ದಾಗಿದೆ. ಅತ್ತೆ, ನನ್ನ ಅಪ್ಪ ಅಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ನೀವು ಕೇಳಿದ್ದನ್ನೆಲ್ಲ ಅವ್ರು ಕೊಟ್ರು. ಆದ್ರೂ ಕೂಡ ಇನ್ನೇನ್ ಬೇಕು ನಿಮ್ಗೆ? ನೀನು ಅಯ್ಯೋ, ನೀನೇ ಬೇಡವಾಗಿತ್ತು ನಮ್ಗೆ. ನನ್ ತವ್ರ ಮನೆಯಿಂದ ತುಂಬಾ ಒಳ್ಳೊಳ್ಳೆ ಸಂಬಂಧ ಬಂತು ನನ್ ಮಗನ್ಗೆ, ಆದ್ರೆ ನಾನೇ ಬೇಡ ಅಂದೆ. ಈ ಅನಿಷ್ಟ ನನ್ ಹೆಗಲಿಗೆ ಗಂಟ್ಬಿತ್ತು. ಅಯ್ಯೋ ದೇವ್ರೆ, ನನ್ ಕರ್ಮ. ಅಯ್ಯೋ, ಮೊಮ್ಮಗನ್ ಮುಖ ನೋಡೋ ಅದೃಷ್ಟ ನನ್ ಹಣೆಲ್ ಬರ್ದಿಲ್ವೋ ಏನೋ. ಇಲ್ಲಿ ನೋಡು, ನಿನಗ್ ಪಂಡ್ರಾಪುರಕ್ ಬರೋ ಮನ್ಸಿಲ್ಲ ಅಂದ್ರೆ ಬರ್ಬೇಡ, ಆದ್ರೆ ಅವನಿಗೆ ಬೈಯೋದು ಇವನಿಗೆ ಬೈಯೋದು ಮಾಡ್ತಾ ಇರ್ಬೇಡ ಮನೇಲಿ. ಆ ಪಾಂಡುರಂಗ ನನ್ಗೆಲ್ಲ ಒಳ್ಳೇದೇ ಮಾಡಿದಾನೆ, ಮತ್ತೆ ಪಾಂಡುರಂಗನ ಕೃಪೆಯಿಂದ ನೀನು ಅಜ್ಜಿ ಕೂಡ ಆಗ್ತಿದ್ಯಾ. ಸ್ವಲ್ಪ ದಿನ ಸಮಾಧಾನವಾಗಿರೋ. ತಾಳ್ಮೆ ಸಮಾಧಾನ ಇಲ್ಲ. ಈಗ ನೋಡ್ತಾ ಇರಿ ನಾಳೆ ನಾನು ಏನ್ ಮಾಡ್ತೀನಿ ಅಂತ. ಮಹಾದೇವ, ನಾನ್ ಚಿಕ್ಕಂದಿನಿಂದ ನೀನ್ ಪೂಜೆ ಮಾಡ್ತಾ ಇದ್ದೀನಿ, ಯಾವತ್ತೂ ಏನು ಕೇಳಿರ್ಲಿಲ್ಲ. ಆದ್ರೆ ಇದೆಂತ ಸಂಕಟ ನನ್ ಮುಂದೆ ಎದುರಾಗಿದೆ. ನನ್ ತಪ್ಪಿ ಏನಿದೆ ಮಹಾದೇವ? ಯಾವ ಮನೆಗೆ ನಾನು ಲಕ್ಷ್ಮಿಯಾಗಿ ಬಂದಿದ್ದೀನೋ ಅಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ನನ್ ಗತಿ ಏನಾಗುತ್ತೆ? ಇನ್ ಒಂದ್ ಹಂತಕ್ಕೆ ನಾನು ಇದನ್ನ ಸಹಿಸ್ಕೊಳ್ತಿದ್ದೀನಿ. ಆದ್ರೆ ನನ್ನ ಅಪ್ಪ ಅವ್ವ ಬದುಕಿರುವಾಗ್ಲೇ ಸತ್ತ ಹಾಗೆ ಅನ್ಸುತ್ತೆ. ಮಹಾದೇವ, ನಾನು ನಿನ್ನ ಹತ್ರ ಈ ರೀತಿ ಕೇಳ್ಕೊಳ್ಳಲ್ಲ, ದೇವ್ರೆ ಹೀಗ್ ಮಾಡು ಹಾಗ್ ಮಾಡು ಅಂತ. ದೇವ್ರೆ, ನನ್ನ ಈ ಸಂಕಟದಿಂದ ಹೇಗಾದ್ರೂ ಪಾರ್ ಮಾಡು. ಇಲ್ ನೋಡು, ಎಲ್ರ ಮುಂದೆ ನಿಂಗೆ ಹೇಳ್ತಾ ಇದ್ದೀನಿ, 2 ಸೋಮವಾರ ಆಗೋ ತನಕ ಕಾಯ್ತೀನಿ. ಆಗಿಲ್ಲ ಅಂದ್ರೆ ನೇರವಾಗಿ ನನ್ನ ಮಗನ್ಗೆ ಮದ್ವೆ ಮಾಡ್ಬಿಡ್ತೀನಿ.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಗಳೇ, ನಾನಿಲ್ಲೇ ಕೂತ್ಕೊಂಡಿದ್ರು ಕೂಡ ನನಗೆಲ್ಲಾನು ಕಾಣ್ತಾ ಇದೆ ನೋಡು. ಅದೇನು ಅಂದ್ರೆ ಪಾಪದ ಕೂಡ ತುಂಬೋದಕ್ಕೆ ಬಿಡಬೇಕಾಗುತ್ತೆ. ಮಗಳೇ, ನೀನು ನನ್ನ ಪೂಜೆ ಮಾಡಿದೀಯ, ನಾನ್ ನಿನ್ಗೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ನನ್ನ ಮಾತು ಇದು. ಓ ಮಾಮ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಬಾಪು, ಯಾರು ನನ್ನ ನೆನಪು ಮಾಡ್ಕೋತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರ ಕಡೆ ಅಂತೂ ನನ್ನ ಗಮನ ಕೊಡಬೇಕಾಗುತ್ತೆ ಅಲ್ವಾ? ಆದ್ರೆ ಮಾಮ, ಯಾರು, ಎಲ್ಲಿ ಅವರು, ಏನ್ ವಿಷಯ? ಇದಾಳೆ ಒಬ್ಳು ಭಕ್ತೆ. ಅಯ್ಯೋ ಮಾರಾಯ, ನಂಗೆ ಮುಗ್ಧ ನಿಷ್ಕಲ್ಮಶ ಭಕ್ತಿ ನಡೆಯುತ್ತೆ. ಮುಗ್ಧ ನಿಷ್ಕಲ್ಮಶ ಭಕ್ತಿ ಇರುತ್ತಲ್ವಾ, ಅದು ಪರಿಶುದ್ಧವಾಗಿದ್ರೆ ನನ್ನ ತನಕ ತಲುಪುತ್ತೆ.